2011ನೇ ಮಾಡಲ್ ಫೋಕ್ಸ್ ವ್ಯಾಗನ್ ಪೋಲೋ 2.5 ಲಕ್ಷ ರೂಪಾಯಿಗೆ ಸಿಗುತ್ತೆ. ಇದು ಸ್ಟಾಕ್ ಕಂಡೀಷನ್ ನೋಡಿದ್ರೆ ನಾರ್ಮಲ್ ಪೋಲೋ ಥರ ಅನಿಸುತ್ತೆ. ಬಟ್ ಈ ಕಾರ್ ಮೇಲೆ ಒಂದು 3.5 ಲಕ್ಷ ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಲೈಟ್ಸಿಂದ ಸ್ಟಾರ್ಟ್ ಮಾಡಿ ಅಲಾಯ್ ವೀಲ್ಸ್, ಟೇಲ್ ಲೈಟ್ಸ್, ಸ್ಟೇರಿಂಗ್ ವೀಲ್, ಟಚ್ ಸ್ಕ್ರೀನ್, ಸೀಟ್ ಕವರ್ ಮತ್ತು ಫುಲ್ ಬಾಡಿ ಪೇಂಟ್ ಮಾಡಿದ್ರೆ ಕಂಪ್ಲೀಟ್ಲಿ ಮೇಕ್ ಓವರ್ ಮಾಡ್ಬೋದು. ಸೊ ಈ 6 ಲಕ್ಷ ಬಜೆಟಲ್ಲಿ 2011ನೇ ಪೋಲೋ ಕಿಲ್ಲರ್ ಲುಕ್ ಬಿಲ್ಡ್ ಮಾಡಬಹುದಾ? ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ಟಾಕ್ ಪೋಲೋ ಏನೇನು ಬರುತ್ತೆ ಮತ್ತು ಏನೇನು ಮಾಡಿಫಿಕೇಶನ್ ಮಾಡಿಸ್ಬೋದು ಈ ಗಾಡಿ ಒಳಗೆ ಅಂತ ಹೇಳ್ಬಿಟ್ಟು. ಹಲೋ, ನನ್ನ ಹೆಸರು ಯಶಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ರೇವ್ ಕನ್ನಡಿಗ ಚಾನಲ್. ಫ್ರಂಟಿನ ಡಿಸೈನ್ ಬಗ್ಗೆ ನೋಡೋದಾದ್ರೆ ನಿಮಗೆ 2 ಗ್ರಿಲ್ಸ್ ಬರುತ್ತೆ. ಇಲ್ಲೊಂದು ಗ್ರಿಲ್ಸ್ ಬರುತ್ತೆ, ಮಧ್ಯದಲ್ಲಿ VW ಲೋಗೋ ಇದೆ. ಆ್ಯಂಡ್ ಈ ಕಡೆ ನೋಡಿದ್ರೆ ನಿಮಗೆ ಎಲೋಜನ್ ಬೇಸ್ಡ್ ಹೆಡ್ಲೈಟ್ ಬರುತ್ತೆ. ಇದು ಇಂಡಿಕೇಟರ್ ಬರುತ್ತೆ. ಇದು ನಿಮಗೆ ಲೈಟ್ ಆಗಿ ಪಾರ್ಕಿಂಗ್ ಲೈಟ್ ಬರುತ್ತೆ. ನಿಮಗೆ ಇಲ್ಲಿ ಕೆಳಗಡೆ ನೋಡೋದಾದ್ರೆ ನಿಮಗೆ ಫಾಗ್ ಲೈಟ್ ಆಫರ್ ಮಾಡಿದ್ದಾರೆ. ಫ್ರಂಟಲ್ಲಿ ನಿಮಗೆ ಏನೇನು ಚೇಂಜ್ ಮಾಡಿಸ್ಬೋದು ಅಂತ ಹೇಳೋದಾದ್ರೆ, ಒಂದು ವೈಪರು ಕಣ್ಣಿಗೆ ಕಾಣೋಂಥದ್ದು. ಸೆಕೆಂಡ್ ಬರೋದಾದ್ರೆ ಹೆಡ್ಲೈಟು. ನಿಮಗೆ ತುಂಬ ಒಳ್ಳೊಳ್ಳೆ ಹೆಡ್ಲೈಟ್ ಕಾಣ್ತಾ ಇರ್ತವೆ, ಅಥವಾ ಒಳ್ಳೊಳ್ಳೆ ಹೆಡ್ಲೈಟ್ ಇದ್ದಾವೆ ಆಲ್ರೆಡಿ ಮಾರ್ಕೆಟಲ್ಲಿ ಆಪ್ಷನು, ಅದನ್ನು ಚೇಂಜ್ ಮಾಡಿಸ್ಬೋದು. ಸೊ ಫ್ರಂಟಿಂದ ಅಷ್ಟೇ ಅನ್ಸುತ್ತೆ. ಇನ್ನೇನಾದರೂ ಚೇಂಜ್ ಮಾಡಿಸ್ಬೋದು ಅಂತ ಹೇಳಿದ್ರೆ ಬಾನೆಟ್ ಚೇಂಜ್ ಮಾಡಿಸ್ತಾರೆ, ಒಬ್ಬೊಬ್ಬರು ಸ್ಕೂಪ್ ಇರೋದು ಹಾಕಿಸ್ತಾರೆ. ಸೊ ಯೂಶಲಿ ಇದರಲ್ಲಿ ಒಂದು ಹೆಡ್ಲೈಟ್ ಚೇಂಜ್ ಮಾಡಿಸಿದ್ರೆ ಇದು ಗಾಡಿ ಲುಕ್ಸ್ ಪ್ರೀಮಿಯಮ್ ಅಂತಾರಲ್ಲ ಆ ಥರ ಆಗುತ್ತೆ. ಸೊ ಈ ಕಡೆ ಹಂಗೆ ಸೈಡಿಗೆ ಬರೋದಾದರೆ ನಿಮಗೆ ಸೈಡಲ್ಲಿ ಪೂರ್ತಿ ಇದು ಖಾಲಿ ಥರ ಅನ್ನಿಸುತ್ತೆ. ಯಾಕಂದರೆ ಇದರಲ್ಲಿ ಅಲಾಯ್ ವೀಲ್ಸ್ ಇಲ್ಲ, ಇದರಲ್ಲಿ ಬಾಡಿ ಕಲರ್ ORVMs ಇಲ್ಲ, ಆ್ಯಂಡ್ ಇದರಲ್ಲಿ ಸ್ವಲ್ಪ ಖಾಲಿ ಅನ್ನಿಸ್ತಿದೆ. ಸೊ ಈ ಕಡೆ ನೋಡೋದಾದ್ರೆ ನಿಮಗೆ ಇದರಲ್ಲಿ ಕೊಡೋ ಅಂಥದ್ದು 185/60 R15 ಇಂಚಸ್ ಟೈರ್ ಕೊಟ್ಟಿದ್ದಾರೆ. ನೀವು ಇದನ್ನು ಅಲಾಯ್ ವೀಲ್ಸಾಗಿ ಚೇಂಜ್ ಮಾಡಿಸ್ಬೋದು. ತುಂಬ ಒಳ್ಳೊಳ್ಳೆ ಅಲಾಯ್ ವೀಲ್ಸ್ಗಳು ಸಿಕ್ಕಿದೆ, ಆ್ಯಂಡ್ ಅದನ್ನು ನೀವು ಹಾಕ್ಸಿ ಒಳ್ಳೆ ಗಾಡಿ ಮಾಡ್ಬೋದು. ಸೊ ಫೆಂಡರಲ್ಲಿ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದರಲ್ಲಿ ಬೇಸ್ ಮಾಡಲ್ ಅಂತ ಇದರಿಂದನೇ ಗೊತ್ತಾಗೋದು. ಬಾಡಿ ಕಲರ್ ORVM ಮಾಡಿಸ್ಬೋದು. ಆ್ಯಂಡ್ ಬಾಡಿ ಕಲರ್ಡ್ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ಇದರ ORVMಸಲ್ಲೂ ಅಷ್ಟೇ ನಿಮಗೆ ಒಂಥರ ಬ್ಯಾಟ್ಮ್ಯಾನ್ ಥರ ಬರೋ ಅಂಥದ್ದು ಈ ಥರ ಆ ಥರದ್ದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮಗೆ ಸೈಡಿಂದ ಗಾಡಿ ಹಿಂಗೆ ಕಾಣುತ್ತೆ. ಆ್ಯಂಡ್ ನಿಮಗೆ ಇನ್ನು ಸೈಡಿಂದ ನನ್ನ ಪ್ರಕಾರ ಒಂದು ಅಲಾಯ್ ವೀಲ್ಸ್ ಚೇಂಜ್ ಮಾಡಿಸಿ ಒಂದು ಬಾಡಿ ಕಲರ್ ORVMs ಕೊಟ್ಟರೆ ಹೊರಗಡೆಯಿಂದ ಜಾಸ್ತಿ ಖರ್ಚೇ ಇಲ್ಲ. ಸೊ ಹಂಗೆ ಬರೋಣ, ರಿಯರಿಗೆ ಹೋಗೋಣ. ಸೊ ರಿಯರಲ್ಲಿ ಗಾಡಿ ಹಿಂಗೆ ಕಾಣ್ತಾ ಇದೆ. ಇದೊಂದು ಡೆಲ್ಲಿ ರಿಜಿಸ್ಟರ್ ಗಾಡಿ ಆದ್ದರಿಂದ ನಿಮಗೆ ಅಲ್ಲಿ 10 ವರ್ಷಕ್ಕಿಂತ ಮೇಲೆ ಯಾವ್ದಾದ್ರು ಗಾಡಿ ಇದೆ ಅದೆಲ್ಲ ಈ ಕಡೆ ಸೌತ್ ಸೈಡಿಗೆ ಕಳಿಸ್ತಾರೆ. ಆ್ಯಂಡ್ ಸೊ ರಿಯರಿಂದನೂ ಅಷ್ಟೇ, ರಿಯರಿಂದನೂ ಚೆನ್ನಾಗಿ ಕಾಣ್ತಿದೆ. ಇದು ಮೋಸ್ಟ್ಲಿ ಆಫ್ಟರ್ ಮಾರ್ಕೆಟ್ ಟೇಲೈಟ್ ಇರಬೇಕು ನನ್ನ ಪ್ರಕಾರ. ಇದು ಆಫ್ಟರ್ ಮಾರ್ಕೆಟ್ ಟೇಲೈಟು. ಸೊ ಇದನ್ನು ತೆಗೆಸ್ಬಿಟ್ಟು ನೀವು ಒಳ್ಳೊಳ್ಳೆ ಟೇಲೈಟ್ ಹಾಕಿಸ್ಬೋದು. ಇದರಲ್ಲಿ ಅಂತ ಆಪ್ಷನ್ಸ್ ಇದೆ. ನನ್ನ ಪ್ರಕಾರ ಇಲ್ಲೊಂದು ವೈಪರ್ ಹಾಕಿಸ್ಬೋದು ಆಫ್ಟರ್ ಮಾರ್ಕೆಟ್. ಒಬ್ಬೊಬ್ಬರು ಹಾಕೊಡ್ತಾರೆ ವೈಪರ್ನು. ಸೊ ಇವೆರಡು ಹಾಕ್ಸ್ಬಿಟ್ರೆ ಗಾಡಿ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ಸೊ ಯಾರು ಹೊರಗಡೆಯಿಂದ ನೋಡಿದವರು ಯಾರು ಇದು ಬೇಸ್ ಮಾಡಲ್ಲ ಅಂತ ಕನ್ಸಿಡರೇ ಮಾಡಲ್ಲ. ಆ್ಯಂಡ್ ಅವ್ರು ಹೇಳೋದು ಇಲ್ಲ ಇದು ಬೇಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಒಳಗಡೆ ಹೋಗಿ ಮಾತಾಡೋಣ. ಒಳಗಡೆ ಬರೋದಾದ್ರೆ ಡೋರ್ ತೆಗೆದ ತಕ್ಷಣವೇ ನಿಮಗೆ ಹೆವಿ ಇದೆ ಬಿಲ್ಡು. ಸೊ ಯಾಕಂತ ಹೇಳಿದ್ರೆ VW ಕಾರ್ಸ್ಗಳಲ್ಲ, VW ಜರ್ಮನ್ ಕಾರ್ಸ್ಗಳು. ಇಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಬರಲ್ಲ, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಇದು ವಿಂಡೋಸ್ನ ಲಾಕ್ ಮಾಡೋಕ್ಕೆ ಇದು ವಿಂಡೋಸ್ ಲಾಕ್ ಮಾಡೋಕ್ಕೆ, ಇಲ್ಲಿ ಲಾಕ್ ಮತ್ತು ಅನ್ಲಾಕ್ ಮಾಡೋಕ್ಕೆ ಸ್ಪೀಕರ್, 1 ಲೀಟರ್ ಬಾಟಲ್ ಇಡೋ ಅಷ್ಟು ಕೆಪಾಸಿಟಿ. ಸೀಟ್ಸು ಅಷ್ಟೇ ನಿಮಗೆ ಆಫ್ಟರ್ ಮಾರ್ಕೆಟ್ ಒಳ್ಳೊಳ್ಳೆ ಸೀಟ್ಸ್ ಬರುತ್ತೆ. ಆ್ಯಂಡ್ ಈ ಸೀಟ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಂಗಂತ ಹೇಳಿದ್ರೆ ಈ ಕಲರ್ ಥೀಮಿಗೆ ಮ್ಯಾಚ್ ಆಗ್ತಾಯಿದೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಈ ಸ್ವಿಚಸ್ ಒಂದು ಚೇಂಜ್ ಮಾಡಿಸ್ಬೋದು. ಇದು ಹೆಡ್ಲೈಟ್ ಆನ್ ಮಾಡೋಕ್ಕೆ, ಇದು ಹೆಡ್ಲೈಟ್ ಲೆವೆಲರ್ ಬರುತ್ತೆ. ಸೊ ಇದು ಒಟ್ಟಿಗೆ ಬರುತ್ತೆ. ಈ ಸ್ವಿಚಸ್ ಒಂದು ಚೇಂಜ್ ಮಾಡಿಸಿ. ಇದರಲ್ಲಿ ಸ್ಟೇರಿಂಗ್ ವೀಲ್ ಒಂದು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಇದು ಹಳೆ ಕಾಲದ ಇದರಲ್ಲಿ 2010-11 ಬರ್ತಿದ್ದ ಅಂತ ಸ್ಟೇರಿಂಗ್ ವೀಲು. ಈಗಿನ ಸ್ಟೇರಿಂಗ್ ವೀಲ್ ಇದೆಯಲ್ಲ, ಹಂಗಂತ ಹೇಳಿದ್ರೆ ಈಗ 2020-21 ಬರ್ತಾ ಇತ್ತಲ್ಲ ಆ ಸ್ಟೇರಿಂಗ್ ನಂಗೆ ಇಷ್ಟ. ಇದು ಆಲ್ಮೋಸ್ಟ್ ಓಡಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಮಾಡಿಫೈ ಮಾಡಿಸ್ತೀರಾ ಅಂತೇಳಿ ಈ ಸ್ಟೇರಿಂಗ್ ವೀಲ್ ಒಂದು ಚೇಂಜ್ ಮಾಡಿಸಿ. ಆ್ಯಂಡ್ ಇದು ಅಷ್ಟೇ ನಿಮಗೆ ಓಡೋಮೀಟರ್ ನಿಮಗೆ ಒಂದು ಪಿಂಕ್ ಥೀಮಲ್ಲಿ ಬರುತ್ತೆ. ನೋಡ್ಬೋದು ಇಲ್ಲಿ RPM ಮೀಟರು, ಇಲ್ಲಿ ಸ್ಪೀಡೋಮೀಟರು, ಇಲ್ಲಿ ಡಿಜಿಟಲ್ ಟೈಮ್ ಬರುತ್ತೆ, ಇಲ್ಲಿ ಡಿಗ್ರಿ ಔಟ್ಸೈಡ್ ಡಿಗ್ರಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇದು ಇನ್ಸ್ಪೆಕ್ಷನ್ ಅಂದರೆ ಸರ್ವಿಸ್ ಆಗಬೇಕು ಗಾಡಿ. ಆ್ಯಂಡ್ ಫ್ಯೂಯಲ್ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇದನ್ನು ಸೆಟ್ ಮಾಡೋಕ್ಕೆ ನಾವು ಇಲ್ಲಿಂದ ಸೆಟ್ ಮಾಡ್ತಾ ಹೋಗೋದು. ಆ್ಯಂಡ್ ಟೈಮಿಂಗ್ಸ್ ಚೇಂಜ್ ಮಾಡಬೇಕಂದ್ರೆ ಇದರಲ್ಲಿ ಚೇಂಜ್ ಮಾಡೋದು. ಇಲ್ಲಿ ಬರೋದ್ರೆ ನಿಮಗೆ 4 AC ವೆಂಟ್ಸ್ ಬರುತ್ತೆ. ಆ್ಯಂಡ್ ಇದನ್ನು ಆನ್ ಇದೆಯಲ್ಲ, ಇದನ್ನು ಹಿಂಗೆ ಮಾಡಿದ್ರೆ ಆಫ್ ಆಗುತ್ತೆ, 0 ಬಂದರೆ ಆಫ್ ಅಂತ. ಇಲ್ಲಿ ಪಾರ್ಕಿಂಗ್ ಲೈಟ್ಸ್ ಬರುತ್ತೆ. ನಿಮಗೆ ಇಲ್ಲಿ ಯಾವುದೇ ಥರ ಸಿಸ್ಟಮ್ ಬರ್ತಾ ಇರಲಿಲ್ಲ. ಸೊ ಇವ್ರು ಏನು ಮಾಡಿದ್ದಾರೆ, ನಿಮಗೆ ಒಂದು ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ನ ಹಾಕ್ಸಿದ್ದಾರೆ. ಸೊ ನೀವು ಇದು ಒಳ್ಳೊಳ್ಳೆ ಟಚ್ ಸ್ಕ್ರೀನ್ ಬರುತ್ತೆ. ಈಗೇನು ಒಳ್ಳೊಳ್ಳೆ ಕಂಪನಿದು ಕಮ್ಮಿ ರೇಟಿಗೆ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದನ್ನು ಚೇಂಜ್ ಮಾಡ್ಸೋಕ್ಕಾಗಲ್ಲ, ಬಟ್ ಇಟ್ಸ್ ಓಕೆ, ಇದರಿಂದ ಏನು ಜಾಸ್ತಿ ಗೊತ್ತಾಗಲ್ಲ. ಇಲ್ಲಿ ನೋಡೋದಾದ್ರೆ 2 ಕಪ್ ಹೋಲ್ಡರ್ಸ್ ಬರುತ್ತೆ, ಒಂದು 12 ವೋಲ್ಟ್ ಸಾಕೆಟ್ ಇದೆ. ಆ್ಯಂಡ್ ಗೇರ್ ಬಾಕ್ಸ್ ನೋಡಿದ್ರೆ 5 ಸ್ಪೀಡ್ ಗೇರ್ ಬಾಕ್ಸ್. ಈ ಗೇರ್ ಬಾಕ್ಸಿಂದ ಇದು ಮೇಲ್ಗಡೆ ನಾಬ್ ಇದೆಯಲ್ಲ, ಇದನ್ನು ಚೇಂಜ್ ಮಾಡಿಸ್ಬೋದು. ಸೊ ಇದನ್ನು ಚೇಂಜ್ ಮಾಡಿಸಿ ಒಂದು ಹಾಮ್ರೆಸ್ಟ್ ಹಾಕಿದ್ರೆ ನಿಮಗೆ ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ಕಂಡಿಡಿಯೋಕ್ಕೆ ಆಗಲ್ಲ ಇದೊಂದು ಬೇಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಗೇರ್ ನೋಡೋದಾದರೆ ನಿಮಗೆ ಫಸ್ಟ್ ಗೇರ್ ಇರ್ಬೋದು, ಸೆಕೆಂಡ್ ಗೇರು, ಥರ್ಡ್ ಗೇರು, ಫೋರ್ತ್ ಗೇರು ಆ್ಯಂಡ್ 5th ಗೇರು. ರಿವರ್ಸ್ ಹಾಕೋದಾದ್ರೆ ಈ ಗಾಡಿದ್ದು ಹಿಂಗೆ ಪ್ರೆಸ್ ಮಾಡಿ ಕೆಳಗಡೆ ಆಗುತ್ತೆ, ಈ ಥರ ಹಾಕಬೇಕು. ಸೊ ಅದನ್ನು ಇದರಿಂದ ಹಾಕೋದಾದ್ರೆ ಹಿಂಗೆ ಪ್ರೆಸ್ ಮಾಡಿ
ಈ ಥರ ಹಾಕ್ತೀವಿ. ಇಲ್ಲಿ ನೋಡೋದಾದ್ರೆ ನಿಮಗೆ ಸನ್ ವೈಸರ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಯಾವುದೇ ಥರ ಮಿರರ್ ಇಲ್ಲ, ಲೈಟ್ಸ್ ಬರುತ್ತೆ ನಿಮಗೆ 2. ಸೊ ಇಲ್ಲಿ ನೋಡಿದ್ರೆ ಯಾವುದೇ ಥರ ಆಟೋ ಡಿಮ್ಮಿಂಗ್ IR-VMs ಬರೋಲ್ಲ. OR-VMs ಅಷ್ಟೇ ನಿಮಗೆ ಅಡ್ಜಸ್ಟಬಲ್ ಬರೋಲ್ಲ. ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ ನೋಡಿ, ಈ ಥರ ಟ್ಯೂಬು, ಇದರಿಂದ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಈ ಗಾಡಿನ ಒಂದು 3 ಲಕ್ಷ ಅಥವಾ 2 ಲಕ್ಷಕ್ಕೆ ತಗೊಂಡ್ರು ಇನ್ನೊಂದು 3 ಲಕ್ಷ ಹಾಕ್ಬಿಟ್ಟು ಒಳ್ಳೆ ಟಾಪ್ ಮಾಡಲ್ ಮಾಡ್ಬೋದು. ಸೊ ಬನ್ನಿ ರಿಯರಿಗೆ ಹೋಗಿ ನೋಡೋಣ ಗಾಡಿನ. ರಿಯರಿನ ಡೋರು ಅಷ್ಟೇ ತುಂಬ ಅವಾಗಿಂದನೂ ಅಷ್ಟೇ ನಿಮಗೆ ಜರ್ಮನ್ ಗಾಡಿ ಒಂದು ಹೆವಿ ಬಿಲ್ಡ್ ಕ್ವಾಲಿಟಿ ಸಿಗ್ತಾಯಿತ್ತು. ಇಲ್ಲಿ ನೋಡೋದ್ರೆ ನಿಮಗೆ ಪವರ್ ಬಟನ್ ಸಿಗ್ತಾ ಇದೆ. ಆ್ಯಂಡ್ ಸೀಟ್ಸು ಅಷ್ಟೇ ನಿಮಗೆ ಒಳ್ಳೆ ಕ್ವಾಲಿಟಿದೆ ಸೀಟ್ಸ್ ಇದೆ. ಇದರಲ್ಲಿ ಒಂದು ಸ್ವಲ್ಪ ನಾನು ಹೇಳ್ದಂಗೆ ಬ್ಲ್ಯಾಕ್ ಥೀಮಿ ಸ್ಟೈಲ್ ತೊಗೊಂಡ್ರೆ ನಿಮಗೆ ಬ್ಲ್ಯಾಕ್ ಥೀಮಲ್ಲಿ ಮಾಡಿಫೈ ಮಾಡಿಸಿದ್ರೆ ನಿಮಗೆ ಅದು ಇದು ಎಲ್ಲ ಸೆಟ್ ಆಗುತ್ತೆ. ಸೊ ಸ್ಪೇಸು ಅಷ್ಟೇ ನಿಮಗೆ ತೀರಾ ಜಾಸ್ತಿ ಸ್ಪೇಸ್ ಸಿಗೋಲ್ಲ, ಬಟ್ ನಾರ್ಮಲಾಗಿ 4 ಜನ ಹೋಗ್ಬೋದು ಅಂತ ಅಷ್ಟು ಸ್ಪೇಸ್ ಇದೆ. ಹಿಂದೆ ಯಾವುದೇ ಥರ ನಿಮಗೆ ಆಮ್ರೆಸ್ಟ್ ಸಿಗೋಲ್ಲ, AC ವಿಂಡ್ ಸಿಗೋಲ್ಲ. ಹಿಂದೆಯಿಂದ ನೋಡ್ಬೋದು ಡ್ಯಾಶ್ಬೋರ್ಡ್ ಹಿಂಗೆ ಕಾಣುತ್ತೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲಿ ಕೇಳಬೇಕು, ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಮಾಡಿಫಿಕೇಷನ್ ಲಿಮಿಟೆಡ್ ಮಾಡಿಫಿಕೇಷನ್ ಅಷ್ಟೇ. ನಿಮ್ಮ ಬಜೆಟ್ ಜಾಸ್ತಿ ಇದ್ದರೆ ಇನ್ನೂ ಮಾಡಿಫಿಕೇಷನ್ ಆ್ಯಡ್ ಮಾಡ್ಬೋದು, ಅಥವಾ ಬಜೆಟ್ ಸ್ವಲ್ಪ ಕಮ್ಮಿ ಇದ್ದರೆ ಕೆಲವು ಮಾಡಿಫಿಕೇಷನ್ನ ರಿಮೂವ್ ಕೂಡ ಮಾಡ್ಬೋದು. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ನಿಮ್ಮ ಚಾಯ್ಸ್, ಪ್ರಯಾರಿಟಿ ಮತ್ತು ಬಜೆಟ್ ಮೇಲೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು 10,000 ರೂಪಾಯಿಗೂ ನಿಮಗೆ ಅಲಾಯ್ ವೀಲ್ ಸಿಗುತ್ತೆ, 70,000 ರೂಪಾಯಿಗೂ ಅಲಾಯ್ ವೀಲ್ ಸಿಗುತ್ತೆ. ಅದೇ ಥರ ಹೆಡ್ಲೈಟ್ಸಿಗೂ ಬರೋದಾದರೆ 10,000 ರೂಪಾಯಿಗೂ ಹೆಡ್ಲೈಟ್ಸ್ ಬರುತ್ತೆ, 50,000ಕ್ಕೂ ಹೆಡ್ಲೈಟ್ಸ್ ಬರುತ್ತೆ. ಸೊ ನೀವು ಯಾವ ಥರ ಮಾಡಿಫಿಕೇಷನ್ ಚೂಸ್ ಮಾಡ್ತೀರಾ, ನಿಮ್ಮ ಪ್ರಯಾರಿಟಿ ಯಾವ ಥರ ಇರಬೇಕು, ನಿಮ್ಮ ಪ್ರಯಾರಿಟಿ ಯಾವುದು, ಯಾವ ಬ್ರ್ಯಾಂಡ್ ಮೇಲೆ ಹೋಗ್ತೀರಾ, ಅದ್ರ ಮೇಲೆ ಓವರಾಲ್ ಕಾಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಸೆಟಪ್ಪಿನ ಕ್ಯಾಲ್ಕುಲೇಷನ್ ರಫ್ಲಿ 3.5 ಲ್ಯಾಕ್ ರುಪೀಸ್ ಆಗುತ್ತೆ. ಬಟ್ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸ್ಪೆನ್ಸಸ್ ಆ್ಯಡ್ ಆಗುತ್ತೆ. ಏನು ಅಂತ ಕೇಳೋದಾದರೆ ಮೇಜರ್ ಸರ್ವಿಸ್. 2011ನೇ ಕಾರು ಪರ್ಚೇಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ತಕ್ಷಣ ಮೇಜರ್ ಸರ್ವಿಸ್ ಮಾಡಿಸ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಒಂದು 30,000 ರೂಪಾಯಿ ಸರ್ವಿಸ್ ಬಜೆಟ್ ಅಂತ ಇಟ್ಕೊಳ್ಳೋಣ. ಆಬ್ವಿಯಸ್ಲಿ ಕಾರ್ ಆಲ್ರೆಡಿ ಪ್ರಾಪರ್ ಆಗಿ ಮೇಂಟೈನ್ ಆಗಿದೆ ಅಂತ ಹೇಳಿದ್ರೆ ಈಗ ಅಮೌಂಟ್ ಕಮ್ಮಿ ಆಗ್ಬೋದು, ಬಟ್ ನಮ್ಮ ಕ್ಯಾಲ್ಕುಲೇಷನ್ ಸೇಫರ್ ಸೈಡಿಗೆ 30,000 ಇಟ್ಕೊಳ್ಳೋಣ. ಸೆಕೆಂಡ್ ಬರೋದಾದ್ರೆ ಪೇಂಟು. ಎಲ್ಲ ಗಾಡಿಗೂ ಈ ಫುಲ್ ಬಾಡಿ ಪೇಂಟ್ ನೆಸೆಸರಿ ಇಲ್ಲ. ಕಾರ್ ಕಂಡೀಷನ್ ಚೆನ್ನಾಗಿದ್ರೆ ಎಕ್ಸಿಸ್ಟಿಂಗ್ ಪೇಂಟ್ನೇ ರಿಟರ್ನ್ ಮಾಡ್ಕೊಬೋದು. ಬಟ್ 10 ವರ್ಷ ಆಗಿದೆ ಅಂತ ಹೇಳಿದ್ರೆ ಪೇಂಟ್ ಕಂಡೀಷನ್ ಸ್ವಲ್ಪ ಡಲ್ ಆಗಿರುತ್ತೆ. ಸೊ ಫುಲ್ ಬಾಡಿ ಪೇಂಟ್ನ ಕನ್ಸಿಡರ್ ಮಾಡ್ಬೋದು. ಅದಕ್ಕೆ ರಫ್ಲಿ ಒಂದು 50,000 ಇಟ್ಕೊಳ್ಳೋಣ. ಸೊ ಮಾಡಿಫಿಕೇಷನ್ಗೆ 3.5 ಲಕ್ಷ, 30,000 ರೂಪಾಯಿ ಮೇಜರ್ ಸರ್ವಿಸ್ ಮತ್ತು 50,000 ರೂಪಾಯಿ ಪೇಂಟಿಗೆ, ಇದೆಲ್ಲ ಸೇರಿ ಅರೌಂಡ್ ನಿಮಗೆ 4.5 ಲ್ಯಾಕ್ ರುಪೀಸ್ ಆಗುತ್ತೆ. ಸೊ ಒಂದು 2.5 ಲಕ್ಷ ರೂಪಾಯಿ ಪೋಲೋ ತಗೊಂಡು ಮಿನಿಮಲಿಸ್ಟಿಕ್ ಆಗಿ ನೀವು ಮಾಡಿಫಿಕೇಶನ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ಒಂದು 6.5 ಲಕ್ಷದಿಂದ 7 ಲಕ್ಷ ರೂಪಾಯಿ ತನಕ ಹೋಗ್ಬೋದು. ಬಟ್ ಇದು ಇಂಪಾರ್ಟೆಂಟ್ ಅಲ್ಲ, ಇದರ ಪ್ರೈಸ್ ಫಿಕ್ಸ್ ಆಗಲ್ಲ. ನಿಮ್ಮ ಕಾರ್ ಕಂಡೀಷನ್, ಪಾರ್ಟ್ಸ್ ಕ್ವಾಲಿಟಿ, ಮಾಡಿಫಿಕೇಶನ್ ಟೈಮ್, ಲೇಬರ್, ಬ್ರ್ಯಾಂಡ್ ಯಾವ್ದು ಯೂಸ್ ಮಾಡ್ತೀರಾ, ನಿಮ್ಮ ಪ್ರಯಾರಿಟೀಸ್ ಮೇಲೆ ಗಾಡಿ ಕಾಸ್ಟ್ ಆಗ್ತಾ ಹೋಗುತ್ತೆ. ಬಜೆಟ್ ಕಮ್ಮಿ ಇದ್ದರೆ ಅನ್ನೆಸೆಸರಿ ಮಾಡಿಫಿಕೇಶನ್ನ ರಿಮೂವ್ ಮಾಡ್ಕೊಬೋದು. ಬಜೆಟ್ ಜಾಸ್ತಿ ಇದ್ದರೆ ಇನ್ನು ಪ್ರೀಮಿಯಂ ಕಂಪನಿ ಮೇಲೆ ಹೋಗ್ಬೋದು ಮತ್ತು ಡಿಫ್ರೆಂಟ್ ಲೆವೆಲ್ ಆಗಿ ಬಿಲ್ಡ್ ಮಾಡ್ಬೋದು. ಸೊ ಫೈನಲ್ ಆಗಿ ಹೇಳೋದಾದ್ರೆ 6 ಲಕ್ಷದಿಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ ಎಷ್ಟು ಲಕ್ಷ ತನಕ ಹೋಗ್ಬೋದು. ಸೊ ನಾನು ಹೇಳ್ದಂಗೆ ನೀವು ಈ ಗಾಡಿನ ಒಂದು 3-2 ಲಕ್ಷಕ್ಕೆ ತಗೊಂಡ್ಬಿಟ್ಟು ಡೆಲ್ಲಿಯಿಂದ ಆರಾಮಾಗಿ ಇನ್ನೊಂದು 3 ಲಕ್ಷ ಹಾಕಿದ್ರೆ ಈ ಗಾಡಿ ಒಳ್ಳೆ ನಿಮಗೆ ಬೀಚ್ ಥರ ಕಾಣುತ್ತೆ. ಸೊ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.